ಅದು ಯಾರು ಕಾಂಗ್ರೆಸ್ ರೀ, ಈ ದೇಶ ಕಟ್ಟಿದವರು ಕಾಂಗ್ರೆಸ್ನವರು, ಬಡವರಿಗೆ ಸೌಲಭ್ಯ ಕೊಟ್ಟಂಥ ಕಾಂಗ್ರೆಸ್ನವ್ರು ಇವತ್ತಿನ ದಿವಸ ಏನು ಮಾಡ್ತಾಯಿದ್ದೀರಿ? ಅವಮಾನ ಇದು. ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಂಥ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ಗಳು, ವರ್ಕರ್ಸ್ಗಳು, ಮುಖ್ಯಮಂತ್ರಿ, ಮಂತ್ರಿಗಳು, ನೀವೇನು ಕಾಂಗ್ರೆಸ್ನವರ? ಯಾರು ನೀವು? ಯಾರು ಸಹಿಸಲ್ಲ ಇದು, ಯಾರು ಸಹಿಸಲ್ಲ ಇದು. ನನ್ನ ಇದಕ್ಕೆಲ್ಲ BJP JDS ನೋ ಸಿದ್ದರಾಮಯ್ಯ, ಈ ಎಲ್ಲ ಹಾಲಾಹಲಗಳಿಗೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾ ಇರೋರು ಯಾರಂದರೆ ಬೇರೆ ಯಾವ ಪಾರ್ಟಿಯವರಲ್ಲ, ನಿಮ್ಮ ಪಾರ್ಟಿ ಮಂತ್ರಿಗಳೇ, ನಿಮ್ಮ ಪಾರ್ಟಿ ಶಾಸಕರೇ, ನಿಮಗೆ ಜಿಂದಾಬಾದ್ ಕೂಗ್ತಾರಲ್ಲ ಅವರು ಬೇರೆ ಯಾರೂ ಅಲ್ಲ. ಆದ್ದರಿಂದ ದಯವಿಟ್ಟು ಜಾಸ್ತಿ ನೀವೇನು ಮಾತಾಡ್ತಾಯಿಲ್ಲ. ಇಷ್ಟೆಲ್ಲ ಆದರೂ ಸಿದ್ದರಾಮಯ್ಯನವರೇ ಹೋಗಲಿ, ಒಂದು ಮಾತು ಏನು ರೀ, ಸಂವಿಧಾನಿಕ ಚೀಫ್ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಿರ್ತು, ಒಂದು ಮಾತು ನಿಮ್ಮ ಹತ್ರ ಬರಲಿಲ್ಲವಲ್ಲ ಇವತ್ತು. ಹೋಗ್ಲಿ, ಬೆಂಗಳೂರು ಮೈಸೂರಿಗೆ ಬಂದು ದೊಡ್ಡ ಸಭೆ ಮಾಡಿದ್ರಲ್ಲ, ಮೂಡಾದ ವಿಚಾರ ನನಗೆ ಬಿಡ್ರಿ, ಬಡವ್ರಿಗೆ ಒಂದು ಸೈಟ್ ಕೊಡಿಸ್ತೀನಿ ನಾನು, ಬಡವ್ರಿಗೆ ಸೈಟ್ ಕೊಡಿಸ್ತೀನಿ ನಾನು. ಈ ಮೂಢ ಹಗರಣಗಳ ನಾನು ಸರಿ ಮಾಡ್ತೀನಿ, ತಗೊಳ್ರಿ, 14 ಸೈಟ್ಸನ್ನು ಸರೆಂಡರ್ ಮಾಡ್ತಾಯಿದ್ದೀನಿ ನಾನು. ಅಲ್ಲೇನಾದರೂ ಉಳಿದಿದ್ದರೆ 3 ಎಕರೆ 16 ಗುಂಟೆಯಲ್ಲಿ ನಾನೇನಾದರೂ ಮಾಡ್ತಿದ್ದೀನಿ. ನಾವು ಹೇಳ್ದೋ ನಿಮಗೆ, ಮೂಡ ಗೇಟ್ ಹತ್ರನೇ ನಿಮಗೆ ರಿಕ್ವೆಸ್ಟ್ ಮಾಡೋದು, ಸರೆಂಡ್ರ್ ಮಾಡಿಸಿ ಸೈಟ್ನ. ಏನಾದರೂ ಉಳಿದು ಬರೆದಿದ್ರೆ ಅಲ್ಲಿ ಒಂದು ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೊಂದು ಶಾಲೆ ಕಟ್ಟಿಸಿ, ಅಲ್ಲಿಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಏನಾದರೂ ಉಳಿದಿದ್ರೆ, ಈಗ ಹಂಚಾಗೋಗಿದೆ, ಹಂಚು ಏನಾದರೂ ಉಳಿದಿದ್ರೆ ಇಷ್ಟನ್ನು ನಿಮಗೆ ನಾವು ಅದ್ರ ಎದುರಿಗೇ, ಮೂಡ ಎದುರಿಗೇ ನಿಮ್ಮನ್ನು ಕೂತು ಮಾತಾಡಿ ಹೇಳ್ತೀವಿ. ಪಾಪ ನಾವು ಇಷ್ಟೆಲ್ಲ ಇದೇನಾಗ್ತಾಯಿದೆ ಅಂತಂದರೆ ಯಾರು ನೋಡಿ ಹೆಂಗೆ ದಿಕ್ಕು ತಪ್ಪಿಸ್ತಾರೆ ಅಂದರೆ, ಅಧಿಕಾರಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಹೇಳ್ತಾ ಇದ್ರೆ ನಿಮ್ಮ UD ಮಿನಿಸ್ಟ್ರು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡು ಹೇಳಿ 62 ಕೋಟಿ ಕೇಳಿ, 62 ಕೋಟಿ ಏನಾಯಿತು? 62 ಕೋಟಿ ಪರಿಹಾರ ಕೇಳಿ ಇನ್ನೂ ಭಾಳ ಸುಲಭ ಆಗಿಬಿಟ್ರಿ. 62 ಕೋಟಿ, 3 ಎಕರೆ 16 ಗುಂಟೆಗೆ 62 ಕೋಟಿ ಪರಿಹಾರ ಕೇಳಿಬಿಟ್ರಲ್ಲ ಸಿದ್ದರಾಮಯ್ಯನವ್ರಿಗೆ. ಇದೇನಾ ನಿಮ್ಮ ಅಡ್ವೈಸರ್ಸು ನಿಮ್ಗೆ ಅಡ್ವೈಸ್ ಮಾಡ್ತಾ ಇರ್ತಕ್ಕಂಥದ್ದು? ಹಾಗಾಗಿ ಯಾವ BJP JDSನವ್ರು ನಿಮಗೆ ಮಸಿ ಬಳಿತಾ ಇಲ್ಲ, ಮಸಿ ಬಳಿತಾ ಇರೋರು ನಿಮ್ಮ ಸುತ್ತಾ ಇರೋರು. ನಾನು ಮೈ ಪರ್ಸನಲ್ ರಿಕ್ವೆಸ್ಟ್ ಆ್ಯಂಡ್ ಅರ್ನೆಸ್ಟ್ ರಿಕ್ವೆಸ್ಟ್ ಆಫ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಸಿದ್ದರಾಮಯ್ಯ, ಯೋಚನೆ ಮಾಡಿ ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೆ ಇದೆ, ನನಗೆ ಗೊತ್ತಿದೆ, ನನಗೆ ಗೊತ್ತಿರೋ ಥರ ನೀವು ಭ್ರಷ್ಟರಲ್ಲ. ಬಟ್ ಅದೇನಾಯ್ತಾ ಇದೆಯೋ ನಿಮಗೆ ನನಗೆ ಅರ್ಥ ಆಗ್ತಾಯಿಲ್ಲ ನನಗೆ. ಹಾಗಾಗಿ ಸಿದ್ದರಾಮಯ್ಯನವರೇ, ತಾವು ಮತ್ತೊಮ್ಮೆ ಯೋಚನೆ ಮಾಡಬೇಕು, ಮತ್ತೊಮ್ಮೆ ಯೋಚನೆ ಇದೆ. ಆಯ್ತು, ನಿಮ್ಗೇನೀಗ ರಾಜ್ಯಪಾಲರು ಏನು ಮಾಡಿದ್ರಪ್ಪ, ಆನ್ ದಿ ಪೆಟಿಷನ್ ಆಫ್ ಎ ನಾಗರಿಕರು ಕೊಟ್ಟಂಥ ಒಂದು ಅರ್ಜಿಯ ಮೇಲೆ ನಿಮಗೊಂದು ನೋಟಿಸ್ ಕೊಟ್ಟರು. ಅಷ್ಟೇ ತಾನೆ? ನೋಟಿಸ್ಗೆ ಯಾರು ಉತ್ತರ ಮಾಡಬೇಕಾಗಿತ್ತು? ನೀವು ಉತ್ತರ ಮಾಡಬೇಕಾಗಿತ್ತು. ಗವರ್ನರ್ ಹ್ಯಾಸ್ ಇಶ್ಯೂಡ್ ನೋಟಿಸ್ ಅಗೇನ್ಸ್ಟ್ ಯು, ನಾಟ್ ಅಗೇನ್ಸ್ಟ್ ಯುವರ್ ಗವರ್ನಮೆಂಟ್. ನೀವು ತೊಗೊಂಡೋಗೋದು ಕ್ಯಾಬಿನೆಟಲ್ಲಿ ಇಟ್ರಿ, ನೀವು ಕ್ಯಾಬಿನೆಟಲ್ಲಿ ಧಿಕ್ಕರಿಸಿ ಬರೆದ್ರಿ. ಅದನ್ನೆಲ್ಲ ಏನಾಯಿತು? ಅದರಿಂದ ನಿಮಗೊಂದು ಅವಕಾಶ ಇತ್ತು, ರಾಜ್ಯಪಾಲರು ನಿಮಗೊಂದು ಅವಕಾಶ ಕೊಟ್ಟಿದ್ದರು. ಒಂದು ನೋಟಿಸ್ ಕೊಡುವುದರ ಮೂಲಕ ನಿಮಗೊಂದು ಅವಕಾಶ ಕೊಟ್ಟರು. ಏನು ಹೇಳ್ತೀರಾ? ಹೀಗೀಗೆ ಇಂತಿಂಥವರು ದೇ ಹ್ಯಾವ್ ಲೆವೆಲ್ ಚಾರ್ಜಸ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್. ನಿಮ್ಮ ಮೇಲೆ, ಸಿದ್ದರಾಮಯ್ಯನ ಮೇಲೆ ಮಾಡಿದ್ದಾರೆ. ವಾಟ್ಸ್ ಯುವರ್ ರಿಪ್ಲೈ ಅಂತ ಅಷ್ಟೇ ಕೇಳಿದ್ದವರು. ನಿಮ್ಮನ್ನು ತೆಗಿತೀನಿ ಅಂತ ಹೇಳಿದ್ರು. ಅದರಲ್ಲಿ ನೀವು ಮುಖ್ಯಮಂತ್ರಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ರು. ಅದನ್ನ ಯಾಕೆ ದೊಡ್ಡದು ಮಾಡ್ಕೊಂಡು ನೀವು? ಮತ್ತು ಎಕ್ಸೆಸಿಬಿಲಿಟಿ ಇತ್ತು ನಿಮಗೆ. ಸೀದಾ ನೀವೇ ಹೋಗಿ ಗವರ್ನರ್ ಹತ್ರ
ವಿತ್ ಆಲ್ ಫ್ರೆಂಡ್ಶಿಪ್ ಪರ್ಸನಲ್ ಆಗಿ ಅವ್ರು ಕೊಟ್ಟಂಥ ನೋಟಿಸ್ಗೆ ಉತ್ತರ ಲಿಖಿತ ಕೂಟ ಮಾರ್ಕೊಂಡೋಗಿ ತಗೊಳ್ಳಿ ಅಂತ ಅಲ್ಲಿ ಎದುರಿಗೆ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ನಿಮಗೆ? ಭಾಳ ಸೋಬರಾಗಿ ನಡ್ಕೊಳ್ಳೋದಾಗ್ತಿತ್ತು. ಅದೆಲ್ಲ ಹಾಳು ಮಾಡ್ಕೊಂಬಿಟ್ರಿ ಸಿದ್ದರಾಮಯ್ಯ ನೀವು. ಏನಕ್ಕೆ ನಮಗೆ ನೋವಿದೆ ರೀ, ನಮಗೆ ನೋವಿದೆ. ಈಗ ಎಲ್ಲಿಂದ ಸಿದ್ದರಾಮಯ್ಯನಿಂದ ಹುಂಡಿಯಿಂದ ಚಿಮ್ಮಿದವರು ನೀವು ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ, ಅದು 2ನೇ ಸಾರಿ. ನಮ್ಗೆ ಆ ನೋವಿದೆ, ಏನಪ್ಪ ಹಿಂಗಾಗೋಯ್ತಲ್ಲ ಹಾಂ ಹಾಗೆ.